DGIGP ಸಲೀಂ ಅವರು ಹೇಳಿದ್ದಾರೆ, ಈ ವರ್ಷದಲ್ಲಿ ಸುಮಾರು 8,300 ಪೊಲೀಸರ ನೇಮಕಾತಿ ನಡೆಯುತ್ತೆ ಅಂತ. ಅದರಲ್ಲಿ PC, PSI ಎಲ್ಲಾನು ಕೂಡ ಇನ್ಕ್ಲೂಡ್ ಆಗಿದೆ. ಸೊ ಅದ್ರ ಅರ್ಥ ಏನು, ನೋಟಿಫಿಕೇಶನ್ ಆಗುತ್ತೆ. ನೀವು ನಿಮ್ ಪ್ರಿಪರೇಷನ್ ಶುರು ಮಾಡಿ. ಆಲ್ರೆಡಿ ಟ್ರಾನ್ಸ್ಲೇಷನ್ ಬಗ್ಗೆ ಒಂದು ವಿಡಿಯೋ ಮಾಡಿದೆ ಅಂಡ್ ಅದ್ರಲ್ಲಿ ನಾನು ಹೇಳಿದೆ ನಾನು 3 ಸ್ಟೆಪ್ ಫ್ರೇಮ್ ವರ್ಕ್ ನ ಹೇಳ್ತೀನಿ ಅಂತ. ಸೊ ಅದನ್ನ ಕಂಟಿನ್ಯೂ ಮಾಡ್ತಿದ್ದೀನಿ ಈ ವಿಡಿಯೋದಲ್ಲಿ. ವೆಲ್ಕಮ್ ಟು NCG ಕಾಂಪಿಟೇಟಿವ್ ಇನ್ಸ್ಟಿಟ್ಯೂಟ್. ನಿಮ್ಮ ಟ್ರಾನ್ಸ್ಲೇಷನ್ ಚೆನ್ನಾಗಿ ಸ್ಕೋರ್ ಆಗ್ಬೇಕು ಅಂತ ಅಂದ್ರೆ ನೀವು ಈ 3 ಸ್ಟೆಪ್ ನ ಫಾಲೋ ಮಾಡ್ಲೇಬೇಕು. ಹಾಗಾದ್ರೆ ಆ ಸ್ಟೆಪ್ಸ್ ಯಾವುದು ಅಂತ ತಿಳ್ಕೊಳ್ಳೋಣ. ಸೊ ಫಸ್ಟ್ ಸ್ಟೆಪ್ ಯಾವ್ದಪ್ಪ ಅಂತ ಅಂದ್ರೆ, ಆ ಪ್ಯಾಸೇಜ್ ಏನ್ ಹೇಳೋದಿಕ್ ಹೊರಟಿದೆ, ಓಕೆನಾ, ಅದು ಮೆಸೇಜ್ ಕೊಡ್ತಿದ್ಯಾ ಅಥವಾ ಬೇರೆ ಏನಾದ್ರು ಹೇಳೋದಿಕ್ ಹೊರಟಿದ್ಯಾ, ಏನ್ ಹೇಳ್ತಿದೆ, ಸಮ್ಮರಿ ಏನಿದೆ ಆ ಪ್ಯಾಸೇಜ್ ಅನ್ನೋ ಒಂದು ಐಡಿಯಾ ನಮ್ಗೆ ಇರ್ಬೇಕಾಗತ್ತೆ. ಅದು ತುಂಬಾ ಇಂಪಾರ್ಟೆಂಟ್. ನೀವು ಟ್ರಾನ್ಸ್ಲೇಷನ್ ಮಾಡೋದು ಸೆಕೆಂಡ್ರಿ, ನೆಕ್ಸ್ಟ್ ಸ್ಟೆಪ್ ಅದು. ಬಟ್ ಫಸ್ಟ್ ಏನು, ನೀವು ಅದನ್ನ ಅರ್ಥ ಮಾಡ್ಕೊಳ್ಬೇಕು, ಅದು ತುಂಬಾ ಇಂಪಾರ್ಟೆಂಟ್. ಓಕೆ, ಸೊ ಹಾಗಾದ್ರೆ ಇದ್ರಲ್ಲಿ ಏನೇನ್ ಬರುತ್ತೆ, ಫಸ್ಟ್ ಅರ್ಥ ಮಾಡ್ಕೊಳ್ಬೇಕು. ನೆಕ್ಸ್ಟ್ ಯಾವ ಸಂದರ್ಭದಲ್ಲಿ ಅದನ್ನ ಹೇಗೆ ಹೇಳ್ತಿದ್ದಾರೆ, ಅದು ಆಲ್ರೆಡಿ ಆಗೋಗಿರೋದಾ ಅಥವಾ ಮುಂದೆ ಆಗೋದಾ ಅಥವಾ ಇವಾಗ ಪ್ರೆಸೆಂಟ್ ನಡೀತಿರೋದ್ರ ಬಗ್ಗೆ ಹೇಳ್ತಿದಾರ, ಆ ಸಂದರ್ಭ ಏನು ಅದ್ರ ಬಗ್ಗೆ ನಾವು ಖಂಡಿತ ತಿಳ್ಕೊಳ್ಬೇಕು. ನೆಕ್ಸ್ಟ್ ಅದಾಗಿದಾದ್ಮೇಲೆ ಏನ್ ಮಾಡ್ಬೇಕು, ನಾವು ಟ್ರಾನ್ಸ್ಲೇಷನ್ ಮಾಡ್ಬೇಕಾಗತ್ತೆ. ಈ 3 ಸ್ಟೆಪ್ ನ ಫಾಲೋ ಮಾಡ್ಬೇಕು. ಈ 3 ಸ್ಟೆಪ್ ಅಲ್ಲೂ ಕೂಡ ಮತ್ತೆ ಒಂದಷ್ಟು ಏನು ಸ್ಟೆಪ್ಸ್ ಗಳಿದೆ. ಅದ್ರ ಜೊತೆಗೆ ನಾನು ಒಂದು ಎಕ್ಸಾಂಪಲ್ ಸಮೇತ ಕೂಡ ನಾನು ನಿಮ್ಗೆ ಇಲ್ಲಿ ಡಿಸ್ಕಸ್ ಮಾಡ್ತಿದ್ದೀನಿ ಅಂಡ್ ನಿಮ್ಗೂ ಕೂಡ ಒಂದು ಎಕ್ಸಾಂಪಲ್ ಕೊಡ್ತಿದ್ದೀನಿ. ನೋಡೋಣ ಹೇಗೆ ನೀವು ಟ್ರಾನ್ಸ್ಲೇಟ್ ಮಾಡ್ತೀರಾ ಅಂತ ನೋಡೋಣ. ಫಸ್ಟ್ ಸ್ಟೆಪ್ ಇಲ್ಲಿ ಬಂತು ಅಂದಾಗ ಇದ್ರಲ್ಲಿ ಈ 4 ತುಂಬಾ ಇಂಪಾರ್ಟೆಂಟ್. ಏನು, ಇವಾಗ ಒಂದು ಪ್ಯಾಸೇಜ್ ಏನ್ ಹೇಳ್ತಿದೆ ಅನ್ನೋದ್ರ ಜೊತೆಗೆ ಅಲ್ಲಿ ಆ ಸೆಂಟೆನ್ಸ್ ಏನ್ ಹೇಳ್ತಿದೆ, ಒಂದು ಓವರ್ ಆಲ್ ಪ್ಯಾಸೇಜ್ ಪ್ರಿಪೇರ್ ಆಗ್ತೀರಾ ಅಂಡ್ ಈಚ್ ಅಂಡ್ ಎವ್ರಿ ಸೆಂಟೆನ್ಸ್ ಏನ್ ಹೇಳ್ತಿದೆ ಅಂತ ನೋಡ್ಕೊಳ್ಬೇಕಾಗತ್ತೆ. ನೆಕ್ಸ್ಟ್ ಯಾರು ಏನ್ ಮಾಡಿರೋದು, ಸಬ್ಜೆಕ್ಟ್ ಆಫ್ ದಿ ಸೆಂಟೆನ್ಸ್ ಏನಿದೆ, ಓಕೆನಾ. ಸೊ ಏನ್ ಕ್ರಿಯೆ ನಡೀತಿದೆ ಅಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಅದಾಗಿದ್ದಾದ್ಮೇಲೆ ಯಾವಾಗ ಆಗಿರೋದು, ಆಲ್ರೆಡಿ ನಾನು ಹೇಳ್ದ ಹಾಗೆ ಪಾಸ್ಟ್ ಅಲ್ಲಿ ಆಗಿದ್ಯಾ ಅಥವಾ ಪ್ರೆಸೆಂಟ್ ಅಲ್ಲಿ ಆಗ್ತಿರೋದು ಅಥವಾ ಫ್ಯೂಚರ್ ಅಲ್ಲಿ ಆಗೋದಾ, ಇದನ್ನ ನಾವು ನೋಡ್ಬೇಕಾಗತ್ತೆ. ಅಂಡ್ ವೈ ಅಂಡ್ ಅಂಡರ್ ವಾಟ್ ಕಂಡೀಷನ್ ಅಂತ ಬಂತು ಅಂದಾಗ ಮ್ಯಾಂಡೇಟರಿ ಅಂತ ಇದೆಯಾ ಅಥವಾ ಜಸ್ಟ್ ಸಜೆಷನ್ ಕೊಡ್ತಿದ್ಯಾ, ಏನ್ ಹೇಳ್ತಿದೆ ಅನ್ನೋದ್ರ ಬಗ್ಗೆ ನಮ್ಗೆ ಅವೇರ್ನೆಸ್ ಇರ್ಬೇಕಾಗತ್ತೆ. ಸೊ ಲೆಟ್ಸ್ ಸಿ ವಿತ್ ದ ಎಕ್ಸಾಂಪಲ್ ಸಮೇತ ನಾವು ನೋಡೋಣ. ಫಾರ್ ಎಕ್ಸಾಂಪಲ್ ಫಸ್ಟ್ ನೋಡಿ, ಇಲ್ಲಿ ಅವನು ನಿನ್ನೆ ಪರೀಕ್ಷೆ ಬರೆಯಲಿಲ್ಲ ಅಂತ ಇದೆ. ದಯವಿಟ್ಟು ಗಮನ ಇಟ್ಟು ಕೇಳಿ. ನಾವೇನ್ ಮಾಡ್ತೀವಿ, ಅವನು ಅಂತ ಅಂದ್ರೆ ಹಿ, ನಿನ್ನೆ ಅಂದ್ರೆ ಎಸ್ಟರ್ಡೇ, ಪರೀಕ್ಷೆ ಅಂದ್ರೆ ಎಕ್ಸಾಮು, ಬರೀಲಿಲ್ಲ ಅಂದ್ರೆ ಡಿಡ್ ನಾಟ್. ಪಾಸ್ಟ್ ಟೆನ್ಸ್ ಇದೆ, ಅದಕ್ಕೆ ಡಿಡ್ ನಾಟ್ ಅಂತ. ಇದು ತಪ್ಪು, ಹೀಗೆ ಮಾಡೋ ಹಾಗಿಲ್ಲ, ಓಕೆನಾ. ಸೊ ಟ್ರಾನ್ಸ್ಲೇಷನ್ ಮಾಡ್ಬೇಕಾದ್ರೆ ಸಬ್ಜೆಕ್ಟ್ ಆಫ್ ದಿ ಸೆಂಟೆನ್ಸ್, ಕರ್ತೃ ಏನ್ ಯಾವುದು ಇಲ್ಲಿ, ಅದಾಗಿದಾದ್ಮೇಲೆ ವರ್ಬ್ ಕ್ರಿಯೆ ಏನ್ ಮಾಡ್ತಿದೆ ಅಲ್ಲಿ, ಅಂಡ್ ಆಬ್ಜೆಕ್ಟ್ ಕರ್ಮ, ಹೌದಲ್ವಾ. ಇದ್ರ ಬಗ್ಗೆ ನಮ್ಗೆ ಅವೇರ್ನೆಸ್ ಇರ್ಬೇಕಾಗತ್ತೆ. ಈ ತರ ಮಾಡ್ತು ಅಂದ್ರಾಗ ಏನಾಗತ್ತೆ, ಲಿಟ್ರಲ್ ಟ್ರಾನ್ಸ್ಲೇಷನ್ ಆಗತ್ತೆ. ಅದೇ ನಾನು ತುಂಬಾ ಸತಿ ಹೇಳಿದೀನಿ, ನಾವು ಅಕ್ಷರಶಃ ಅದೇನಿದೆಯೋ ಅದನ್ನ ನಾವು ಟ್ರಾನ್ಸ್ಲೇಷನ್ ಮಾಡಬಾರ್ದು ಯಾವುದೇ ಕಾರಣಕ್ಕೂ. ಅಕ್ಷರಶಃ ಏನಿದೆಯೋ ಅದನ್ನ ನಾವು ಟ್ರಾನ್ಸ್ಲೇಷನ್ ಮಾಡಬಾರ್ದು ಯಾವುದೇ ಕಾರಣಕ್ಕೂ. ಸೊ ಅದೇನ್ ಹೇಳ್ತಿದೆ ಅದ್ರ ಮೇಲೆ ನಾವು ಟ್ರಾನ್ಸ್ಲೇಷನ್ ನ ಮಾಡ್ಬೇಕಾಗತ್ತೆ. ಸೊ ಇಲ್ಲಿ ನಾವು ಟ್ರಾನ್ಸ್ಲೇಷನ್ ಮಾಡ್ಬೇಕಾದ್ರೆ ಈ ತರ ಫಾಲೋ ಮಾಡ್ಬೇಕಾಗತ್ತೆ. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, ಇದು ತಪ್ಪು, ಓಕೆನಾ. ಏನ್ ತಪ್ಪು ನೋಡಿ, ಅವನು ಅಂದ್ರೆ ಹಿ ಅಂತ ಆಗಿದೆ, ನಿನ್ನೆ ಅಂದ್ರೆ ಎಸ್ಟರ್ಡೇ, ಅಂಡ್ ಬರೆಯಲಿಲ್ಲ ಅನ್ನೋದಕ್ಕೆ ಏನಾಗಿದೆ, ಡಿಡ್ ನಾಟ್ ರೈಟ್ ಅಂತ ಬರ್ತಿದೆ. ಇದೇನಾಗಿದೆ, ಲಿಟ್ರಲ್ ಟ್ರಾನ್ಸ್ಲೇಷನ್ ಆಗುತ್ತೆ. ಸೊ ಟೈಮ್ ಯಾವಾಗ್ಲೂ ಕೂಡ ನಮ್ಗೆ ಲಾಸ್ಟ್ ಅಲ್ಲಿ ಬರುತ್ತೆ ಯೂಶುವಲ್ ಆಗಿ. ಕರೆಕ್ಟ್ ಥಿಂಕಿಂಗ್ ಯಾವ ತರ ಇರಬೇಕು, ಪರ್ಸನ್ ಏನು, ಸಬ್ಜೆಕ್ಟ್ ಆಫ್ ದಿ ಸೆಂಟೆನ್ಸ್ ಏನು, ಹಿ, ಅದನ್ನ ತಗೊಳ್ಬೇಕು. ನೆಕ್ಸ್ಟ್ ಆಕ್ಷನ್ ವರ್ಬ್, ಹೌದಲ್ವಾ. ಡಿಡ್ ನಾಟ್ ರೈಟ್ ಎಕ್ಸಾಮ್, ಸೇಮೇ ಇದೆ, ವರ್ಡ್ಸ್ ಎಲ್ಲ ಸೇಮೇ ಇದೆ, ಬಟ್ ನಾವು ಯೋಚನೆ ಮಾಡೋ ರೀತಿನ ಚೇಂಜ್ ಮಾಡ್ಕೊಳ್ಬೇಕಾಗತ್ತೆ. ನೆಕ್ಸ್ಟ್ ಟೈಮ್ ಎಕ್ಸ್ಪ್ರೆಷನ್ ಏನಿದೆ, ಎಸ್ಟರ್ಡೇ ಇದೆ. ಎಸ್ಟರ್ಡೇ ಅಂತ ಅಂದ್ರೆ ಅದ್ರ ಅರ್ಥ ಏನೋದು ಪಾಸ್ಟ್ ಟೆನ್ಸ್ ಅಲ್ಲಿ ಇದೆ. ಸೊ ಹಾಗಾದ್ರೆ ಇವಾಗ ನೀವು ಇದನ್ನ ನೋಡ್ಕೊಂಡು ಟ್ರಾನ್ಸ್ಲೇಷನ್ ಮಾಡ್ತೀರಾ ಅಂದ್ರೆ ನೀವ್ ಯಾವ ತರ ಮಾಡ್ತೀರಾ ಅಂತ ಹೇಳ, ಇದೇ ತರ ಮಾಡ್ತೀರ. ಏನದು, ಹಿ ಡಿಡ್ ನಾಟ್ ರೈಟ್ ಎಕ್ಸಾಮ್ ಎಸ್ಟರ್ಡೇ, ಈ ತರ ಮಾಡ್ತೀರಾ. ಬಟ್ ಆಕ್ಚುಲಿ ಫ್ಲೋ ಇಂಗ್ಲಿಷ್ ಯಾವ ತರ ಇರುತ್ತೆ ಅಂತ ತೋರಿಸ್ಲಾ.
ನೋಡಿ, he did not appear for the exam yesterday. ಒಂದೇ ಮೀನಿಂಗ, ಅವನು ನಿನ್ನೆ ಎಕ್ಸಾಮ್ ಬರೀಲಿಲ್ಲ ಅನ್ನೋದಕ್ಕೂ ನಿನ್ನೆ ಎಕ್ಸಾಮಿಗೆ ಬಂದಿಲ್ಲ ಅನ್ನೋದಕ್ಕೂ ಏನಿದೆ, ಆಲ್ಮೋಸ್ಟ್ ಸೇಮ್ ಮೀನಿಂಗ್ ಇದೆ. ಬಟ್ ನಮ್ಮ ಟ್ರಾನ್ಸ್ಲೇಷನ್ ನಾನು ಆಲ್ರೆಡಿ ತೋರಿಸಿದ ಹಾಗೆ ಆ ತರ ಇರುತ್ತೆ. ಬಟ್ ಈ ತರ ಟ್ರಾನ್ಸ್ಲೇಷನ್ ಮಾಡಿದಾಗ ಎಕ್ಸಾಮ್ ಅಲ್ಲಿ ಎಕ್ಸಾಮಿನರ್ ಕೊಡುವಂತ ಮಾರ್ಕ್ಸು ಇನ್ನೂ ಜಾಸ್ತಿ ಆಗ್ತಾ ಹೋಗುತ್ತೆ. ಓಕೆನಾ? ಸೊ ಕಮ್ಯುನಿಕೇಟಿವ್ ಲ್ಯಾಂಗ್ವೇಜ್ ಅದಕ್ಕಿಂತ ಆ ನ್ಯಾಚುರಲ್ ಇಂಗ್ಲಿಷ್ ಫ್ಲೋ ಯಾವ ತರ ಇರುತ್ತೆ ಅದನ್ನ ನಾವು ಮಾಡ್ಬೇಕಾಗತ್ತೆ. ಇಲ್ಲಿ ನಾನು ಕನ್ನಡ ಟು ಇಂಗ್ಲಿಷ್ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ, ಯಾಕಂದ್ರೆ ತುಂಬಾ ಜನ ಕಷ್ಟಪಡೋದು ಅದ್ರಲ್ಲಿ. ಇಂಗ್ಲಿಷ್ ಟು ಕನ್ನಡ ತುಂಬಾ ಜನ ಮಾಡ್ತಾರೆ, ಕನ್ನಡ ಟು ಇಂಗ್ಲಿಷ್ ಟ್ರಾನ್ಸ್ಲೇಷನ್ ತುಂಬಾ ಚೆನ್ನಾಗಿ ಬರೋದಿಲ್ಲ ಎಲ್ರಿಗೂ. ಓಕೆನಾ? ಸೊ ಯಾಕಂದ್ರೆ ಇಂಗ್ಲಿಷ್ ಗ್ರಾಮರ್ ಪ್ರಾಪರ್ ಆಗಿ ಗೊತ್ತಿರೋದಿಲ್ಲಲ್ಲ, ಅದಕ್ಕೆ ತೊಂದರೆ ಆಗತ್ತೆ. ನಾನ್ ನಿಮಗೊಂದು ಟಾಸ್ಕ್ ಕೊಡ್ತಿದ್ದೀನಿ, ಇದಕ್ಕೆ ನೀವು ಟ್ರಾನ್ಸ್ಲೇಷನ್ ಮಾಡಿ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನೋಡೋಣ ಯಾವ ತರ ಮಾಡ್ತೀರಾ ಅಂತ. ಏನಿದೆ ಎಕ್ಸಾಂಪಲ್, ಪರೀಕ್ಷೆಯಲ್ಲಿ ನಕಲು ಮಾಡಿದವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಲಾಗುವುದು. ಸಬ್ಜೆಕ್ಟ್ ಏನಿದೆ, ಆಕ್ಷನ್ ಏನಿದೆ, ವರ್ಬ್ ಏನಿದೆ, ಆಬ್ಜೆಕ್ಟ್ ಏನಿದೆ, ಕಾಂಟೆಕ್ಸ್ಟ್ ಯಾವ್ದಿದೆ, ಟೆನ್ಸ್ ಯಾವ್ದಿದೆ ಅದನ್ನ ಅಬ್ಸರ್ವ್ ಮಾಡಿ ಕಮೆಂಟ್ ಸೆಕ್ಷನ್ ಅಲ್ಲಿ ಟ್ರಾನ್ಸ್ಲೇಷನ್ ಮಾಡಿ. ಸೊ ಇದಕ್ಕಿಂತ ನೆಕ್ಸ್ಟ್ ಸ್ಟೆಪ್ ಏನಿದೆ ಅದನ್ನ ನಾನು ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ತೀನಿ. ಈ 3 ಸ್ಟೆಪ್ಸ್ ಏನಿದೆ ಅದನ್ನ ಒಂದೊಂದು ಪಾರ್ಟ್ ಆಗಿ ಮಾಡ್ಕೊಂಡಿದೀನಿ. ಸೊ ನೋಡೋಣ, ನಿಮ್ಮ ಟ್ರಾನ್ಸ್ಲೇಷನ್ ಇಂಪ್ರೂವ್ ಆಯ್ತು ಅಂತಂದ್ರೆ ನಮಗೂ ಕೂಡ ಖುಷಿ ಆಗುತ್ತೆ. ನೆಕ್ಸ್ಟ್ ವಿಡಿಯೋ ಮಾಡ್ಲಿಕ್ಕೆ ನಮಗೂ ಕೂಡ ಒಂದು motivation ಸಿಗುತ್ತೆ ಅಂತ ಹೇಳ್ತಾ, ವಿಲ್ ಸಿ ಯು ಇನ್ ದ ನೆಕ್ಸ್ಟ್ ಸ್ಟೆಪ್ ಆಫ್ ದ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು.